ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಪಡೆದ ಮಹಲ್ ರೋಜಾದ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಅವರ ವಿರುದ್ಧ ಪಟ್ಟಭದ್ರರ ಷಡ್ಯಂತ್ರ ಕುರಿತು ಕರ್ನಾಟಕ ರಾಜ್ಯ ಕಾರ್ಮಿಕರ ಹಿತರಕ್ಷಣಾ ಯೂನಿಯನ್ನ ಉಪಾಧ್ಯಕ್ಷರಾದ ದೇವೇಂದ್ರ ಇ ತಳವಾರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೋಲಿ ಕಬ್ಬಲಿಗ ಸಮುದಾಯಕ್ಕೆ ಸೇರಿರುವ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಅವರ ವಿರುದ್ಧ ಅಪ್ರಾಪ್ತ ವಯಸ್ಸಿನ ಹುಡುಗಿಯ ಜೊತೆ ಅನುಚಿತವಾಗಿ ನಡೆದುಕೊಂಡಿದ್ದಾರೆಂದು ಮಾಡಿರುವ ಆರೋಪ ಖಂಡನೀಯ. ನಾವು ಕಳೆದ ಕೆಲ ವರ್ಷಗಳಿಂದ ಸ್ವಾಮಿಗಳನ್ನ ತುಂಬಾ ಹತ್ತಿರದಿಂದ ನೋಡುತ್ತಾ ಗಮನಿಸುತ್ತಾ ಬಂದಿದ್ದೇವೆ. ಮಕ್ಕಳ ಮೇಲಿರುವ ಅವರ ಕಾಳಜಿ ಮತ್ತು ತೋರುವ ನಿಷ್ಕಲ್ಮಶ ಪ್ರೀತಿಯ ಸ್ವಭಾವ ನಿಷ್ಕಲ್ಮಶ ಅನ್ನೋದು ಎಲ್ಲ ಭಕ್ತಾದಿಗಳಿಗೆ ಮತ್ತು ನಮ್ಮ ಜನಕ್ಕೆ ತಿಳಿದಿರುವ ವಿಚಾರ. ಹೀಗಿರುವಾಗ ಕಾಣದ ಕೈಗಳಿಂದ ಭಾವೈಕ್ಯತೆ ಬೀಡಾಗಿರುವ ಕಲ್ಯಾಣ ಕರ್ನಾಟಕ ಈಗ ದ್ವೇಷಕಾರುವ ಪಟ್ಟಭದ್ರರ ವಸಾಹತು ಆಗುವತ್ತ ಸಾಗುತ್ತಿದೆ ಅನ್ನೋದರಲ್ಲಿ ಅನುಮಾನವಿಲ್ಲ. ಶೋಷಿತ ಸಮುದಾಯದ ಸ್ವಾಮಿಗಳು ಆಧ್ಯಾತ್ಮದಲ್ಲಿ ಸಾಧನೆಗೈದು ಅಸಂಖ್ಯಾತ ಭಕ್ತಾದಿಗಳನ್ನು ಹೊಂದಿದ್ದಾರೆ. ಕಾರಣ ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ ಕಾರುವ ವರ್ಗ ಮತ್ತೊಮ್ಮೆ ತಲೆ ಎತ್ತಿದೆ ಅನ್ನೋದು ದುರಂತವೇ ಸರಿ. ನಮ್ಮ ನೆಲದ ಕಾನೂನು ಮುಂದುವರೆದವರು ಮಾಡಿದರೆ ಚಮತ್ಕಾರ, ಹಿಂದುಳಿದವರು ನಿಷ್ಕಲ್ಮಶದಿಂದ ಮಗುವಿನ ಮೇಲೆ ಪ್ರೀತಿ ತೋರಿದರೂ ಬಲಾತ್ಕಾರ ಎನ್ನುವಂತಾಗಿದೆ. ನೋಡಿ ಇವರ ಕಪಟದ ಹುನ್ನಾರ. ಈ ದ್ವೇಷ ಅಸೂಯೆಯ ಭಾಗವೇ ಈ ಷಡ್ಯಂತ್ರದ ಹುನ್ನಾರ. ಹಿಂದುಳಿದ ಸಮುದಾಯಗಳ ಆತ್ಮಗೌರವ ಕುಗ್ಗಿಸಿ ಅವರಲ್ಲಿ ಕೀಳಿರಿಮೆ ತರುವ ಪ್ರಯತ್ನ ಖಂಡನೀಯ. ಸ್ವಾಮಿಗಳು ಯಾವುದೇ ಭೇದವಿಲ್ಲದೆ ಬಾಲಕಿಯ ಹತ್ತಿರ ಇದ್ದಾರೆ. ಇದರಲ್ಲಿ ಹುಡುಕುವ ಮೇಲ್ವರ್ಗದ ಕೆಟ್ಟ ಹುಳುಗಳಿಗೆ ಚಿತ್ರದುರ್ಗದ ಮುರುಘಾ ಮಠದ ಅನಾಚಾರ ಏಕೆ ಕಣ್ಣಿಗೆ ಕಾಣುವುದಿಲ್ಲ? ಈ ಪ್ರಕರಣ ಶೋಷಿತ ಸಮುದಾಯಗಳು ಅಭಿವೃದ್ಧಿ ಬಯಸದ ನೀಚ ಮನಸ್ಸಿನ ಅನಾವರಣ ಅನ್ನೋದು ಹಿಡಿದ ಕನ್ನಡಿ ಹಾಗೆ ಎದ್ದು ಕಾಣುತ್ತಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಪರಮ ಪೂಜ್ಯ ಕೊಟ್ಟೂರೇಶ್ವರ ಶಿವಯೋಗಿಗಳು, ತೂನಸನಹಳ್ಳಿ ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು. ನನ್ನ ಹೆಸರು ಕೊಟ್ಟೂರೇಶ್ವರ ಶಿವಯೋಗಿಗಳು, ಗುಲ್ಬರ್ಗ ಶಾಬಾ ತಾಲೂಕಿನ ನಾನು ಕಾಶಿ ವಿಶ್ವನಾಥ ಮಂದಿರದ ಸದಸ್ಯರಾಗಿ ಅಧ್ಯಕ್ಷರಾಗಿ ಹೇಳ್ತಿದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಾಯ ನಮಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುಗಳನ್ನು ಹೃದಯದಲ್ಲಿ ಮರೆಸಿಕೊಳ್ಳುತ್ತಾ, ಇಂದಿನ ದಿವಸ ಯಾವ ಮಹಲ್ ರೋಜ್ ಮುತ್ಯಾರವರ ಒಂದು ವೈರಲ್ ವಿಡಿಯೋವನ್ನು ವೈರಲ್ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಈ ಒಗ್ಗಟ್ಟಿನಿಂದ, ನಮ್ಮೆಲ್ಲರ ಒಂದು ಒಗ್ಗಟ್ಟಿನಿಂದ ಮಹಲ್ ರೋಜ್ ಮುತ್ಯಾರವರ ಏನು ವೈರಲ್ ಆದಂಥ ವಿಡಿಯೋವನ್ನು ಕೂಡ ನೋಡಿ ಇವತ್ತು ಭಾಳಷ್ಟು ಜನ ದಂಗಾಗಿದ್ದಾರೆ. ಈ ಥರ ಆಗಬಾರ್ದಂತ, ಆ ಥರ ಯಾವುದೂ ಆಗಿಲ್ಲ. ಯಾಕಂದರೆ ಮಹಲ್ ರೋಜ್ ಮಲ್ಲಿಕಾರ್ಜುನ ಮುತ್ಯವರು ಮೃದುವಾದ ಮನಸ್ಸಿನ ಒಳ್ಳೆಯ ಒಂದು ಸ್ವಭಾವವುಳ್ಳಂಥವರು ಮತ್ತು ಸಮಾಜಕ್ಕೆ ಬೇಕಾದಂಥವರು, ಇಡೀ ಜಗತ್ತಿಗೆ ಗೊತ್ತಾದಂಥ ಮುತ್ಯವರು. ಯಾಕಂದರೆ ಅವರು ಸರಳತೆ ಇದ್ದಂಥ ಅವರ ಅಲ್ಲಿ ನಾವು ಇವತ್ತು ಮಗುವಿನ ಒಂದು ವಿಷಯ ಇಟ್ಟುಕೊಂಡು ಇವತ್ತೇನು ಫೇಕ್ ನ್ಯೂಸ್ ಆಗಿರ್ಬೋದು, ಇಲ್ಲಾಂದರೆ ಮಹಿಳಾ ಆಯೋಗದ ಏನು ಅವರೇನು ಈ ಒಂದು ಕ್ರಮವನ್ನು ತಗೊಂಡಿದ್ದಾರೆ, ಅವ್ರಿಗೆ ತೊಗೊಳಕ್ಕಂತ ಬೇಡ ಅಂತ ಹೇಳೋದಿಲ್ಲ ನಾನು. ಯಾಕಂದರೆ ಅದು ಸತ್ಯತೆ ಇದ್ದಾಗ ಮಾತ್ರ ಅದು ಎಂಥ ವೈರಲ್ ಆಗಬೇಕು. ಸತ್ಯತೆ ಇಲ್ಲಾರದೆ ಆ ಮಗುವಿನ ಒಂದು ತಮ್ಮ ರಿಲೇಷನ್ಶಿಪ್ದಲ್ಲಿ ಮಗುವನ್ನು ಮುದ್ದಾಡಿ ಅವರಿಗೆ ಎತ್ಕೊಂಡು ಮುದ್ದಾಡಿದ ಒಂದು ವಿಷಯವನ್ನು ಕೂಡ ಭಾಳ ವೈರಲ್ ಮಾಡಿ ಅವರಿಗೆ ಒಂದು ಕಳಂಕವನ್ನು ತಂದಿದೆ. ಆ ಕಳಂಕ ದೂರ ಆಗಬೇಕು. ಆ ಕಳಂಕದಿಂದ ಯಾಕಂದರೆ ಈ ಮೀಡಿಯಾದಲ್ಲಿ ಬಂದು ವೈರಲ್ ಮಾಡಿ ಪದೇ ಪದೇ ಅದನ್ನೇ ವಿಷಯವನ್ನು ಆಗುವಂಥ ವಿಷಯ ಆಗಿದೆ. ದಯವಿಟ್ಟು ಇವತ್ತು ಮಹಿಳಾ ಆಯೋಗದವರು ಕೂಡ ತಮಗೆ ಹೇಳಿಕೆ ಕೊಟ್ಟವರು ಯಾರಿದ್ದರೂ ಕೂಡ ಅವರಿಂದ ಈ ಒಂದು ಸುದ್ದಿ ತಪ್ಪು ಅಂತಕ್ಕಂಥ ಮಾತನ್ನು ಹೇಳಬೇಕು ನೀವು. ಮತ್ತು ಇವತ್ತು ತಂದೆ ತಾಯಿನೇ ಕೂಡ ಅವರು ಮೀಡಿಯಾದಾಗ ಬಂದು ಮತ್ತು ಪೊಲಿಟಿಷನ್ಗೆ ಹೋಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆಲ್ರೆಡಿ. ನನ್ನ ಮಗು ನನ್ನ ಮುತ್ತೆಯವರಿಗೆ ಕೈಯಲ್ಲಿ ಕೊಟ್ಟು ನಾನೇ ವಿಡಿಯೋ ಮಾಡಿದ್ದೀನಿ ಅಂತಕ್ಕಂಥ ಒಂದು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಇವತ್ತಿನ ದಿವಸ ಎಲ್ಲ ಜನರು ಅದಕ್ಕೇನು ಯಾರೂ ಕಿವಿ ಕೊಡಬೇಡ್ರಿ, ಅದು ಸುಳ್ಳದ. ಅದು ಯಾಕಂದರೆ ಮಹಲ್ ರೋಜ್ ಮುತ್ಯಾರವರು ಭಾಳ ಸರಳತೆಯಿಂದ ಅವರನ್ನು ಭಕ್ತರಿಗೆ ಹಚ್ಕೊಂಡಿದ್ದಾರೆ. ಅಷ್ಟೇ ಹಗಲು ರಾತ್ರಿ ಕೂಡ ಅವರಲ್ಲಿ ಭಕ್ತರು ಇರೋದ್ರಿಂದ ಎಲ್ಲ ಜೊತೆ ಇದ್ದಾಗ ಎಲ್ಲರೂ ಕೂಡ ಅಲ್ಲಿ ಎದುರು ಇದ್ದಾಗೆ ಅವ್ರ ಮಗುವಿಗೆ ಮುದ್ದಾಡಿದಂಥ ವಿಷಯ ಅದು. ಒಬ್ಬರಿಗೆ ಅಲ್ಲ, ಆ ಮಗು ಒಂದೇ ಅಲ್ಲ, ಇಡೀ ತಮ್ಮ ಎಲ್ಲೆಲ್ಲಿ ಹೋಗ್ತಾರೋ ಅವರೆಲ್ಲ ಅವ್ರ ಕೈಯಾಗ ಮಗು ಕೊಟ್ಟು ಅವರಿಗೆ ಎತ್ಕೊಂತ ಹೇಳ್ಕೊಡ್ತಿರ್ತಾರೆ. ಅವರು ಅಷ್ಟೇ ಪ್ರೀತಿಯಿಂದ ಮಗುವಿಗೆ ಮುದ್ದಾಡ್ತಿರ್ತಾರೆ. ಅದಕ್ಕೆ ಅದನ್ನೇ ದೊಡ್ಡದು ಮಾಡ್ಕೊಂಡು ಇವತ್ತೇನು ವೈರಲ್ ಆಗಿದೆ, ಆ ವೈರಲನ್ನು ಬಂದಾಗಬೇಕು. ಮತ್ತು ಇವತ್ತು ನಾವು ಇವತ್ತು ಹಾಗೇನಾದರೆ ನೀವು
ತಪ್ಪು ಕಂಡಲ್ಲಿ ನಾವು ಅವರಿಗೆ ಬೆಂಬಲ ಕೊಡಲ್ಲ. ಇವತ್ತು ತಪ್ಪೇ ಇಲ್ಲ ಅಂದ್ಮೇಲೆ ನಾವು ಎಲ್ಲರನ್ನೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗ್ತದೆ. ಅದಕ್ಕೆ ಇವತ್ತಿನ ದಿವಸ ಸಮಾಜನೂ ಕೂಡ ಎದ್ದು ನಿಂತಿದೆ. ಇಡೀ ಎಲ್ಲ ಸಮಾಜ, ಒಂದೇ ಸಮಾಜ ಅಲ್ಲ, ಅವರಿಗೆ ಭಕ್ತರು ಒಂದೇ ಸಮಾಜದ ಭಕ್ತರಲ್ಲ, ಇಡೀ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ, ಆಂಧ್ರದಲ್ಲಿ ಕೂಡ ಅವರ ಭಕ್ತರಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಸುಳ್ಳು ಹೇಳಿಕೆ, ಫೇಕ್ ನ್ಯೂಸ್ ವೈರಲ್ ಆಗಿದೆ. ಅದಕ್ಕೆ ದಯವಿಟ್ಟು ಅದನ್ನು ಬಂದ್ ಮಾಡಬೇಕಂತಕ್ಕಂಥ ವಿಷಯ ನಾನು ಹೇಳ್ತಿದ್ದೇನೆ. ಅದಕ್ಕೆ ಖಂಡಿಸ್ತಿದ್ದೇವೆ ನಾವೆಲ್ಲರನ್ನೂ ಕೂಡ. ಇದೇ ಥರ ನೀವು ಮತ್ತೆ ಅವರಿಗೆ ಹೇಳಿಕೆ ಕೊಟ್ಟು ವೈರಲ್ ಮಾಡುವಂಥ ವಿಷಯ ಆಗಬಾರ್ದು. ಯಾವುದೇ ಸ್ವಾಮಿಗಳಾಗಲಿ ಸತ್ಯತೆಯನ್ನು ತಿಳ್ಕೊಂಡು ಅವರ ಮೇಲೆ ನೀವು ದೂರು ಕೊಡಬೇಕು. ಆ ಮಹಿಳೆ ಆಗಿ ಕೊಟ್ಟದ್ದು ನಾವೇನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಆ ಮಗು ತಮ್ಮ ರಿಲೇಷನ್ಶಿಪ್ದಲ್ಲೇ ಆ ಮಗು ಇದ್ದ ಕಾರಣಕ್ಕಾಗಿ ಹೆಚ್ಚಿನ ರೀತಿಯಾಗಿ ಅವರು ಪ್ರೀತಿ ತೋರಿಸಿದ್ದಾರೆ. ಅದಕ್ಕೆ ನೀವೆಲ್ಲರನ್ನೂ ಕೂಡ ಇವತ್ತಿನ ದಿವಸ ಅಲ್ಲಲ್ಲಿ ಇವತ್ತು ಕಲಬುರಗಿ ಆಗಿರ್ಬೋದು, ಮತ್ತು ಯಾದಗಿರಿ ಆಗಿರ್ಬೋದು, ಶಾಪುರ ಆಗಿರ್ಬೋದು, ಎಲ್ಲ ಕಡೆಗೂ ಕೂಡ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟ್ರೈಕನ್ನು ಮಾಡ್ತಿದ್ದಾರೆ, ಮತ್ತು ಹೇಳಿಕೆಯನ್ನು ಕೊಡ್ತಿದ್ದಾರೆ. ನಾವು ಮುಂದೆ ಬರೋದ್ರಲ್ಲಿ ಇದೇನೋ ದೊಡ್ಡದಾದರೆ ಬೆಂಗಳೂರಲ್ಲಿ ಇವತ್ತೇ ನಾವೇನು ಹೇಳಿಕೆ ಕೊಡ್ತಿದ್ದೀವಿ, ಬೆಂಗಳೂರಲ್ಲಿ ಕ್ಯಾಪಿಟಲ್ ಸಿಟಿಯಲ್ಲಿ ನಾವು ಹೇಳಿಕೆ ಕೊಡ್ತಿದ್ದೇವೆ. ಅದಕ್ಕೆ ದಯವಿಟ್ಟು ಇದೊಂದು ಪ್ರಕರಣವನ್ನು ಇಲ್ಲೇ ಮುಚ್ಚಬೇಕು, ಇಲ್ಲೇ ಅದು ಸರಳವಾಗಿ ಆಗಬೇಕು. ಇಲ್ಲದಿದ್ದರೆ ಉಗ್ರವಾದ ಹೋರಾಟವನ್ನು ಕೂಡ ಬೆಂಗಳೂರಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೇನೆ. ಶ್ರೀ ಪರಮ ಪೂಜ್ಯ ಮಲ್ಲಿಕಾರ್ಜುನ ಗುರುಗಳಿಗವರಿಗೆ ಅನ್ಯಾಯ ಆದದ್ದು ಖಂಡಿಸಬೇಕಂತೂ ಕರ್ನಾಟಕ ರಾಜ್ಯದ ಭಕ್ತರ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋಕ್ಕೆ ರೆಡಿ ಇದ್ದಾರೆ. ಗುರುಗಳಿಗೆ ಅನ್ಯಾಯ ಆದದ್ದು ನ್ಯಾಯ ಸಿಗಬೇಕು, ಅವರಿಗೆ ಜಯ ಆಗಲಿ. ಜೈ ಕರ್ನಾಟಕ. ನನ್ನ ಹೆಸರು ದೇವೇಂದ್ರ ಇ ತಳವಾರ್, ಕರ್ನಾಟಕ ರಾಜ್ಯ ಕಾರ್ಮಿಕರ ಹಿತರಕ್ಷಣಾ ಯೂನಿಯನ್ ರಾಜ್ಯ ಉಪಾಧ್ಯಕ್ಷರು. ಎಲ್ಲರಿಗೆ ನಮಸ್ಕಾರ. ನಮ್ಮದು ಪರಿವಾರ, ನಾವು ಮಲ್ಲಿಕಾರ್ಜುನ ಮುಕ್ತಿ ಅವ್ರದ್ದು ಭಕ್ತಗಳಿದ್ದೇವೆ. ನಾವು ನಾವು 3-4 ಸಾಲ ವರ್ಷ ಆಯಿತು ಅವ್ರ ಕಡೆ ನಾವು ಹೋಗ್ತೇವೆ, ಅವ್ರ ದರ್ಶನಕ್ಕೆ ಹೋಗ್ತೇವೆ, ಅವ್ರ ಆಶೀರ್ವಾದ ತೊಳಗೆ ಹೋಗ್ತೇವೆ. ನಾವು ಲಾಸ್ಟ್ ಟೈಮ್ ನಮ್ಮದು ಬಡ್ಡೆ ಸಾಲಾಗ ಆಶೀರ್ವಾದ ತೊಳಗೆ ನಮ್ಮೆಲ್ಲ ಪರಿವಾರ ಹೋಗಿತ್ತಿದ್ದೆವು. ಆಳ್ಯಾಗ ನಮ್ದು ಏನು ಇದು ಅಮ್ಮಗಳ ಬೀಗರ್ ನಮ್ಮ ಸಡಗ್ಯಾನ ಹಾರ ಅವ್ರ ಮಗಳು ನಮ್ಮದೇ ಮಗಳು ಆಕಿಗೆ ತೊಗೊಂಡು ಅವ್ರು ಆಶೀರ್ವಾದ ರೂಪಿ ಅವರು ಆಶೀರ್ವಾದ ಕೊಟ್ಟರು. ಅದು ಶೂಟಿಂಗ್ ಇವರೇ ಮಾಡ್ಯಾರ, ನಮ್ಮ ಮನೆಯವರೇ ಮಾಡ್ಯಾರ, ನಾವೇ ಮಾಡಿದ್ವಿ ಅದು ಶೂಟಿಂಗ್. ಅಪ್ಪ ಅವ್ರು ಆಶೀರ್ವಾದ ಕೊಡ್ಲಾಗಿದ್ದಾರೆ ಅಂದು ನಾವು ಖುಷಿಯಾಗಿ ಅದು ವಿಡಿಯೋ ಶೂಟಿಂಗ್ ಮಾಡಿ ನಾವೇ ಇನ್ಸ್ಟಾಗ್ರಾಮಲ್ಲಿ ಇಟ್ಟಿದ್ದೆವು, ನಮ್ಮ ಸ್ಟೇಟಸ್ ಇಟ್ಟಿದ್ದೆವು, ಆಶೀರ್ವಾದ ಅಂದೂ ಇಟ್ಟಿದ್ದೆವು. ಅವ್ರದ್ದು ಮೆಸೇಜ್ ಬರೋಣ ನಾವು ಹೋಗಿದ್ದೇವೆ ಅಲ್ಲಿ. ಅವ್ರದ್ದು ವಿಡಿಯೋ ನಮ್ಮ ಮಗಳ ಜೋಡಿ ವಿಡಿಯೋ ನಾವು ಇನ್ಸ್ಟಾಗ್ರಾಮಲ್ಲಿ ಇಟ್ಟಿದ್ದೆವು. ಅದು ವೈರಲ್ ಆಗ್ಯದ. ವೈರಲ್ ಮಾಡಿ ಎನ್ಕೆ ಮಂದಿ ಅದಕ್ಕೆ ಏನಾರು ಕೆಡಿಸಿ ಏನಾರು ಮಾಡ್ಯಾರ ಹಿಂಗೆ ತೇನ ನಾವು ಅಪ್ಪಾಜಿ ಕರನ್ ಹೋಗಿದ್ದೆವು. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿದ್ರು ಅಲ್ಲಿ ಹೋಗಿ ನಾವೆಲ್ಲ ಬರೆಸಿಕೊಟ್ಟಿದ್ದೆವು. ಅಪ್ಪವ್ರದ್ದು ಅದ್ರಾಗ ಏನೂ ತಪ್ಪಿಲ್ಲ. ಅಪ್ಪವ್ರಿಗೆ ನಾವು ದೌರ್ ತಿಳಿದೆವು. ಅವ್ರು ನಮ್ಮ ಗುರುವಾರ, ಅವ್ರ ಆಶೀರ್ವಾದ ನಾವು ತೋತೇವು ಸರ್ಕ. ಅವ್ರು ಅಲ್ಲಿದೇನು ಚಾನಲ್ದವ್ರು ಕೆಡಿಸಿ ನಮ್ಮ ಹುಡುಗಿದು ಅಪ್ಪವ್ರದ್ದು ಗಲಾಟೆ ಮಾಡೋದು ಪ್ರಯತ್ನ ಮಾಡ್ಯಾರ. ಅದು ಭಾಳ ತಪ್ಪದ. ಅಪ್ಪಾಜಿ ದೇವ್ರಾರ, ಅವ್ರಿಗೆ ನಾವು ದೇವ್ರು ಮಾಡಿಸ್ತೇವೆ. ಅವ್ರ ಆಶೀರ್ವಾದ ನಮಗೆ ಸತತ ಇರಬೇಕು. ಈ ಥರ ಮುಂದೆ ಭೀ ಇರೋದೇ ಅದ. ಅದು ನಾವು ಡಿಪಾರ್ಟ್ಮೆಂಟ್ ಮೇಲೆ ಇದ್ದುದು ನಾವು ಬರೆದು ಕೊಟ್ಟಿದ್ದೆವು. ಅಪ್ಪಾಜಿದ ಇದ್ರಾಗ ಏನೂ ತಪ್ಪಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಇವರು ಪೊರಿದು ಅವ್ವಪ್ಪ ಅದಾರ, ನಾವು ದೊಡ್ಡ ಬಾಬಾ ಇದ್ದ. ಅಪ್ಪಾಜಿ ಬದ್ದಲ್ ವೈರಲ್ ಆಗಿತ್ತು ಅದ್ರ ಬದಲು ನಾವು ಲೇಖಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಬರೆದು ಎಲ್ಲ ಕೊಟ್ಟಿದ್ದೇವು. ಅಪ್ಪಾಜಿದ ಇದ್ರಾಗ ಏನೂ ತಪ್ಪಿಲ್ಲ ಅಂದ್ರೆ ಅಪ್ಪಾಜಿ ಏನು ತಪ್ಪು ಇಲ್ಲ. ಅವ್ರ ಬದ್ದಲ್ ಅಲ್ಲಿ ಮೀಡಿಯಾದವ್ರು ಕೆಡಿಸಿ ಬದ್ನಾಮ್ ಮಾಡ್ಲಾಗತ್ತಾರ, ಅದು ಇದು ಬರೋಬರಿಲ್ಲ. ಅಪ್ಪಾಜಿ ಮೇಲೆ ನಾವು ಈ ಕಡೆ ಬಂದೆವು. ನಮಗೆ ತಿಳಿದಲ್ಲಿಗೆ ಈ ಕೇಸ್ದಾಗ ಅಪ್ಪಾಜಿ ಮೇಲೆ FIR ಮಾಡ್ಯಾರ. ಇದು ಭಾಳ ತಪ್ಪೈತೆ. ಒಂದು ಗುರು ಮೇಲೆ ಭಾಳ ತಪ್ಪು ಇವರು ಮೀಡಿಯಾದ ಮಾಡ್ಲಾಗತ್ತಾರ. ಅದ್ರಾಗ ನಮ್ಮ ಹುಡುಗಿದು ಭಾಳ ಬದನಾಮಿ ಆಗತ್ತದ. ಈ ಬದನಾಮ್ 7-8 ವರ್ಷದಿಂದ ಹುಡುಗಿ ಅದದು. ಅದ್ರ ಆಕಿಂದ ಜೀವನ ಮೇಲೆ ಪರಿಣಾಮ ಆಗ್ತದ. ಇದು ಮೀಡಿಯಾದವ್ರಿಗೆ ಭೀ ಅವ್ರಿಗೆ ಭೀ ಮಕ್ಕಳು ಇದ್ದರಿತ್ತು, ಅವ್ರಿಗೆ ಭೀ ಅವ್ವಪ್ಪ ಇದ್ದರಿತ್ತು. ಅವ್ರ ಹುಡುಗಿಯರ ಬದ್ದಲ್ಲಿ ಹಿಂಗೆ ಐತಂದ್ರೆ ಅವ್ರು ಮನಸ್ಸಿಗ್ತದ, ಅವ್ರು ವಿಚಾರ ಮಾಡಿ ಇದೆಲ್ಲ ನಿಂದಿರಿಸ್ಬೇಕು. ಮತ್ತು ಅಪ್ಪಾಜಿ ಮೇಲೆ FIR ಮಾಡ್ಯಾರ, ಅದು FIR ತೆಗಿಬೇಕು. ನನ್ನ ಹೆಸರು ವಸಂತರಾವ್ ನರಿಬೋಳ್ ಅಂತೇಳಿ. ನಾನು ಜೇವರ್ಗಿ ತಾಲೂಕು, ಗುಲ್ಬರ್ಗ ಜಿಲ್ಲೆ. ನಾನು ಗುಲ್ಬರ್ಗದಲ್ಲಿ ಇರತಕ್ಕದ್ದು. ಆಕಸ್ಮಿಕವಾಗಿ ಇವತ್ತು ಬೆಂಗಳೂರಲ್ಲಿ ಬಂದು ನಮ್ಮ ತೊನಸಹಳ್ಳಿ ಅಪ್ಪವರು ನಾವು ಎಲ್ಲರೂ ಇಲ್ಲಿ ಕಲಿತಾಗ ಇದು ಮಾಲರಾಜ್ ಮುತ್ತಿಯವರ ವಿಡಿಯೋನ ನೋಡಿ ಇದ್ರ ಬಗ್ಗೆ 4 ಮಾತನ್ನಾಡಿ ವಿಚಾರ ಮಾಡಿದಾಗ ಆ ಹುಡುಗಿ ರಿಲೇಷನ್ದವರೇ ನಮ್ಗೆ ಸಿಕ್ಕಾಗ ಅದ್ರ ಬಗ್ಗೆ ಡಿಟೇಲಾಗಿ ತಿಳ್ಕೊಂಡಾಗ ಆ ಹುಡುಗಿ
ಅವ್ರು ಬೇರೆ ಯಾರಲ್ಲ, ಹುಡುಗಿ ಮಾಲರಾಜ್ ಮುತ್ತೆಯವರ ರಿಲೇಷನ್, ಅವ್ರ ಬಂಧು ಬಳಗನಿದೆ. ಅದಕ್ಕಾಗಿ ಅವರು ನನ್ನ ಮಗು, ನನ್ನ ಸೊಸಿ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ನಾವು ಮುದ್ದಾಡ್ತೀವಿ ಆ ರೀತಿ ಮುದ್ದಾಡ್ರೆ ಪುನಃ ಬೇರೆ ಅದಕ್ಕೆ ಅರ್ಥ ತಲುಪಿಸೋದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಇಲ್ಲಿ. ಯಾಕಂದ್ರೆ ಆ ಮುತ್ತೆಯವರು ಇವತ್ತು ಜನಸಾಗರ ಬರ್ತಾಯಿದೆ ಅವ್ರ ಬಳಿ. ಅವರು ಸಾಕಷ್ಟು ಬೆಳೆದು ಬಿಟ್ಟಿದ್ದಾರೆ. ಅಂಥ ಚಿಕ್ಕ ಮಗುವಿಗೆ ಈ ಥರ ಕಲ್ಪನೆ ಹೊಂದಿಸೋದು ಸರಿಯಲ್ಲ ಅಂತಕ್ಕಂಥದ್ದು ಇವತ್ತು ಯಾರೇ ಮಾಡಲಿ ಅದು ಮಾಡಿದ್ದು ತಪ್ಪದ, ಅದಕ್ಕೆ ನಾವು ಖಂಡನೆ ಮಾಡ್ಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಮಹಿಳಾ ಆಯೋಗದವರೇನು ನೀವು ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಟ್ಟಿದ್ರಿ, ಆ ಕಂಪ್ಲೇಂಟ್ ವಾಪಸ್ ತೊಗೋಬೇಕು. ಯಾಕಂದರೆ ಆ ಹುಡುಗಿ ತಂದೆ ತಾಯಿನೇ ಹೋಗಿ ಟೇಷನ್ಗೆ ಹೋಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಮಗು, ನಮ್ಮ ರಿಲೇಷನ್, ನಮ್ಮ ಬಳಗ ಇದೆ, ಇಲ್ಲಿ ಯಾವುದೂ ತಪ್ಪು ಸಂದೇಶ ಇಲ್ಲ, ಯಾರಿಗೆ ಕಪ್ ಚುಕ್ಕಿ ಹಚ್ಚಬೇಕಂತ ಅವಶ್ಯಕತೆ ಇಲ್ಲ, ಇದು ಫ್ಯಾಮ್ಲಿ ಮ್ಯಾಟ್ರ್ ಇದೆ. ಅವ್ರು ಮುತ್ತೆಯವರು ಸಾರ್ವಜನಿಕರಿಗೆ, ಎಲ್ಲರಿಗೂ ಸಾರ್ವಜನಿಕರಿಗಾಗಿ ಮುತ್ತೆಯವರು ಇದ್ದಾರೆ. ಆದರೆ ಇದು ನಮ್ಮ ಮನೆಯ ಮಗು ಆ ಮುತ್ತೆಯರಿಗೆ ಕೈಯಲ್ಲಿ ಕೊಟ್ಟದ್ದು. ಅವ್ರು ತಂದೆ ತಾಯಿ ಎದುರುಗಡೆ ತಂದೆ ತಾಯಿ ಎದುರುಗಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಕೆಲಸ ಮಾಡಲಿಕ್ಕೆ ಯಾವ್ರಿಂದ ಸಾಧ್ಯ ಆಗ್ತಂತಕ್ಕಂಥ ಸ್ವಲ್ಪ ಪ್ರಜ್ಞೆ ಇರಬೇಕಾಗಿತ್ತು. ಅದು ಯಾಕೋ ಆಗಲಾರ್ದವ್ರು ಮಾಡ್ರಂತ ನನಗನ್ನಿಸ್ತಾ ಇದೆ. ಅದು ಆಗಲಾರ್ದವ್ರು ಸಂಚಿದೆ, ಆಗಲಾರ್ದವ್ರು ಕೈವಾಡ ಇದೆ, ಅದರಿಂದ ಇದು ಕುತಂತ್ರ ನಡೆದಿದೆ. ಈ ಕುತಂತ್ರ ಯಾವತ್ತೂ ಸತ್ಯ ಆಗಲ್ಲ, ಸುಳ್ಳು ಸತ್ಯ ಆಗಕ್ಕೆ ಸಾಧ್ಯ ಇಲ್ಲ, ಸತ್ಯ ಸತ್ಯನೇ ಆಗ್ತದೆ. ಇವತ್ತು ಅದಕ್ಕೆ ದಯವಿಟ್ಟು ಇವತ್ತು ನಾವೆಲ್ಲರೂ ಮಾಲರಾಜ್ ಮುತ್ತೆಯವ್ರ ಜೊತೆಗೆ ಸಾವಿರಾರು ಭಕ್ತರಿದ್ದಾರೆ. ಇಂಥ ಕಪ್ಪು ಚುಕ್ಕಿಗಳು ಯಾವತ್ತೂ ಅವರಿಗೆ ಹತ್ತಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ನರಸಿಂಗ್ ಕೋಳಿ, ಅಖಿಲ ಭಾರತೀಯ ಕೂಲಿ ಸಮಾಜ ಯುವ ಘಟಕ ರಾಜ್ಯಾಧ್ಯಕ್ಷರು. ಮಲ್ಲಿಕಾರ್ಜುನ ಮುತ್ತೆಯವರು ಪೂಜ್ಯಜಿ ಅವರು ಏನು ಹೆಸರು ಮತ್ತು ಅವ್ರ ಹೆಸರು ಕೆಡಿಸ್ಲಿಕ್ಕೆ ನಡೆದಿದೆ, ಷಡ್ಯಂತ್ರ ಮಾಡ್ತಿದ್ದಾರೆ. ನಮ್ಮ ಸಮಾಜದ ಸಮಾಜ ಒಂದು ಅತ್ಯಂತ ಹಿಂದುಳಿದ ಸಮಾಜ, ಮುತ್ತೆಗಳೇನು ಮುಂದೆ ಬರಬೇಕಂತ ದಿನಗಳಲ್ಲಿ ಮುಂದೆ ಬರ್ತಿದ್ದಾರೆ. ಅಂದರೆ ನೋಡ್ಲಿಕ್ಕೆ ಆಗ್ಲಾರ್ದ ಮಾಡ್ತಿದ್ದಾರಲ್ಲ, ಆ ಥರ ತಪ್ಪು ಸಂದೇಶ ಕೊಡ್ತಿದ್ದಾರೆ. ಬೇರೆ ಯಾರೂ ಅಲ್ಲ, ಎಲ್ಲ ರಿಲೇಟಿವ್ ಇದ್ದೀವಿ. ನಮ್ಮ ಮಗುನೂ ರಿಲೇಟಿವ್ ಇದೆ, ಅವರು ಎಲ್ಲ ರಿಲೇಟಿವ್ ಇದೆ, ಮುತ್ತೆ ಎಲ್ಲ ರಿಲೇಟಿವ್ ಇದ್ದಾರೆ. ಹೆಸರು ಕೆಡಿಸ್ಬೇಕು, ಮಠದ ಹೆಸರು ಕೆಡಿಸ್ಬೇಕು. ಸುಮಾರು ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಯಾರೂ ಏನೂ ತೋರ್ಸಂಗಿಲ್ಲ ಮೀಡಿಯಾದವರು. ಒಂದು ಮನೆ ಫ್ಯಾಮಿಲಿ ರಿಲೇಷನ್ದಲ್ಲಿ ಒಂದು ಮಗುಗೆ ಮುದ್ದಾಡಿಕೆ, ಈಗ ಮಾಮ ಬರ್ತಾರೆ, ಮಾಮ ಅಂತಾಗಲಿ ಅಣ್ಣ ಅಂತಾಗಲಿ ಮಗುಗೇನೋ ನಾವು ಮುದ್ದು ಕೊಡ್ತೀವಿ, ತೊಗೊಂಡು ಇದು ಮಾಡ್ತೀವಿ, ಮಗುಗೆ ಆಟ ಆಡ್ತೀವಿ. ಆ ಥರ ಮಾಡೋಕ್ಕೆ ಹೋಗೇನೆ ಏನೋ ಹೊರಗಿಂದ ಮೀಡಿಯಾದವರು ಮಾಡಿ ಅವ್ರು ನೂರಾರು ಚಲೋ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಅವಾಗ ಯಾವ ಮೀಡಿಯಾ ತೋರಿಸಲ್ಲ. ಒಂದು ತಪ್ಪು ಹಿಡಿದು ಒಂದು ಫೋಟೋ ಹಿಡಿದು ಅದಕ್ಕೆ ಪದೇ ವೈರಲ್ ಮಾಡಿ ಅದಕ್ಕೆ ಕಂಡೇನೇ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಬೇರೆ ಯಾರೂ ಎಲ್ಲ ನಾವೆಲ್ಲ ಮನೆ ರಿಲೇಷನ್ ಇದ್ದೀವಿ. ನಿನ್ನೆ ಬಂದು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ನಾವು ಮನೆ ರಿಲೇಷನು, ನಾವು ಮನೆಯವರು ಇದ್ದೀವಿ. ಆ ಥರ ಮುತ್ತೆಂದು ಹೆಸರು ಕೆಡಿಸೋದು ಕಡಿಮೆ ಮಾಡಬೇಕು, ನಿಂದಿರಿಸಬೇಕು. ಬರತಕ್ಕಂಥ ದಿನಗಳಲ್ಲಿ ಈ ಥರ ನಿಂದಿರಲಿಲ್ಲದೇ ಭಾಳಷ್ಟು ದೊಡ್ಡ ಹೋರಾಟ ಮಾಡಲಾಗ್ತದೆ.